ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ದೇಶವನ್ನೇ ಬೆಚ್ಚಿ ಬೀಳಿಸಿದ ಎಕ್ಸ್ ಡಿಜಿಪಿ ಕೊಲೆ, ಆಕೆಯ ತಣ್ಣಗಿನ ಕ್ರೌರ್ಯ ಕಂಡು ಪೊಲೀಸರೇ ಶಾಕ್. ಮನೆಯಲ್ಲೂ ಗನ್ ಹಿಡಿದೇ ಓಡಾಟ, ನಡೀತಿತ್ತ ಕೊಲ್ಲುವ ಆಟ. ಬಿಭತ್ಸ ಹತ್ಯೆಗೆ ಕಾರಣ ಕೋಟ್ಯಾಂತರ ಆಸ್ತಿನ ಅವಳ. ಇದೇ ಈ ಹೊತ್ತಿನ ವಿಶೇಷ ಓಂ ಪಲ್ಲವಿ ಪುರಾಣ. ಕರ್ನಾಟಕದ ಡಿಜಿ ಐಜಿಪಿ ಓಂ ಪ್ರಕಾಶ್ ಹತ್ಯೆ ಇಡೀ ದೇಶದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿದೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರೊಬ್ಬರು ಕೊಲೆಯಾಗುವುದೇ ಅಪರೂಪದಲ್ಲಿ ಅಪರೂಪ. ಅಂಥದ್ರಲ್ಲಿ ಕೊಲೆ ನಡೆದಿರೋ ರೀತಿ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಒಂದು ರಾಜ್ಯಕ್ಕೆ ಕಾಕಿ ಅಧಿಪತಿಯಾಗಿದ್ದ ವ್ಯಕ್ತಿಯ ಹತ್ಯೆ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಇಷ್ಟಕ್ಕೂ ಏನಾಯ್ತು? ಕೊಲೆ ನಡೆದಿದ್ದೇಕೆ? ಕೊಲೆ ಮಾಡಿದ್ಯಾರು ಅಂತ ನೋಡೋಣ ಬನ್ನಿ. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರೋ ವ್ಯಕ್ತಿ ಸಾಮಾನ್ಯದವರಲ್ಲ. ಇಡೀ ರಾಜ್ಯದ ಪೊಲೀಸ್ ಇಲಾಖೆಗೆ ಬಾಸ್ ಆಗಿದ್ರು. ಅವರ ಹೆಸರೇ ಓಂ ಪ್ರಕಾಶ್, ನಿವೃತ್ತ ಡಿಜಿ ಐಜಿಪಿ. ಏಪ್ರಿಲ್ 20 ಅಂದ್ರೆ ಭಾನುವಾರ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲರೂ ವೀಕೆಂಡ್ ಮೂಡ್ನಲ್ಲಿದ್ರು. ವೀಕೆಂಡ್ ಮುಗಿಸಿ ಸೋಮವಾರ ಕೆಲಸಕ್ಕೆ ಹಾಜರಾಗೋಕೆ ಅಲ್ಪ ಸ್ವಲ್ಪ ತಯಾರಿ ಮಾಡಿಕೊಳ್ತಿದ್ರು. ಸಮಯ ಸಂಜೆ ಸುಮಾರು 6:30. ವೀಕೆಂಡ್ ಮೂಡ್ನಲ್ಲಿದ್ದ ರಾಜ್ಯದ ಜನತೆಗೆ ಶಾಕಿಂಗ್ ನ್ಯೂಸ್ ಒಂದು ಕಾದಿತ್ತು. ಇಡೀ ದೇಶದ ಜನಕ್ಕೆ ಬೆಂಗಳೂರಿನಿಂದ ಶಾಕಿಂಗ್ ಸುದ್ದಿಯೊಂದು ಬಂದಿತ್ತು. ಕರ್ನಾಟಕದ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಮನೆಯಲ್ಲೇ ಕೊಲೆಯಾಗಿದ್ದಾರೆ ಅನ್ನೋ ನ್ಯೂಸ್ ಬಂದಿತ್ತು. ತಕ್ಷಣವೇ ಪೊಲೀಸರು ಅಲರ್ಟ್ ಆಗಿದ್ರು. ಹತ್ಯೆ ಮಾಡಿದ ರೀತಿ ಕಂಡು ಫುಲ್ ಶಾಕ್ ಆಗಿದ್ದ ಪೊಲೀಸರು. ಅನುಮಾನಂ ಪೆದ್ದ ರೋಗಂ, ಮಾಜಿ ಡಿಜಿಪಿ ಓಂ ಪ್ರಕಾಶ್ ಕಥಂ. ಅನುಮಾನಂ ಪೆದ್ದ ರೋಗಂ ಅನ್ನೋ ಗಾದೆ ಇದೆ. ಯಾರ ನಡುವೆ ಅನುಮಾನ ಬಂದರೂ ಪರವಾಗಿಲ್ಲ, ಆದರೆ ಪತಿ ಪತ್ನಿ ನಡುವೆ ಅನುಮಾನ ಶುರುವಾದರೆ ಕುಟುಂಬದಲ್ಲಿ ಮಾನಸಿಕ ನೆಮ್ಮದಿ ಅನ್ನೋದೇ ಇರಲ್ಲ. ಇದೇ ಕಾಯಿಲೆ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಪತ್ನಿಗೂ ಇತ್ತು ಅನ್ನೋದು ಅವರು ಕಳಿಸಿರೋ ವಾಟ್ಸಪ್ ಸಂದೇಶಗಳಿಂದ ಗೊತ್ತಾಗುತ್ತೆ. ಸಣ್ಣದಾಗಿ ಶುರುವಾಗಿದ್ದ ಅನುಮಾನ ಕೊಲೆ ಮಾಡೋ ಹಂತ ಮುಟ್ಟಿದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿಗೆ ಅನುಮಾನದ ರೋಗವಿತ್ತು. ಸಣ್ಣದಾಗಿ ಶುರುವಾಗಿದ್ದ ಅನುಮಾನ ದಿನ ದಿನಕ್ಕೆ ದೊಡ್ಡದಾಗಿತ್ತು. ಇದು ಯಾವ ಮಟ್ಟಕ್ಕೆ ತಿರುಗಿತ್ತು ಅಂದ್ರೆ, ಅನುಮಾನ ಪಡುತ್ತಲೇ ಪಲ್ಲವಿ ಮಾನಸಿಕ ಖಿನ್ನತೆಗೆ ಗುರಿಯಾಗಿದ್ರು. ಪತ್ನಿ ಪಲ್ಲವಿಗೆ ಮಾನಸಿಕ ಖಿನ್ನತೆ ಇರುವುದು ಗೊತ್ತಾದ ಬಳಿಕ ಓಂ ಪ್ರಕಾಶ್ ಪತ್ನಿಗೆ ಚಿಕಿತ್ಸೆಯನ್ನ ಕೊಡುತ್ತಿದ್ರು. ಇದಕ್ಕೆ ಪೂರಕವಾಗಿ ಓಂ ಪ್ರಕಾಶ್ ಜೊತೆ ಕೆಲಸ ಮಾಡಿದ್ದ ನಿವೃತ್ತ ಎಸ್ಐ ಶ್ರೀನಿವಾಸ್ ಗೌಡ ನೀಡಿರೋ ಹೇಳಿಕೆ ಇದಕ್ಕೆ ಸಾಕ್ಷಿಯಾಗಿದೆ. ಪಲ್ಲವಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತ ಶ್ರೀನಿವಾಸ್ ಗೌಡ ಹೇಳಿದ್ದಾರೆ. ಸಾಹೇಬರು ನನಗೆ ಒಂದು ಕಳೆದ ತಿಂಗಳಲ್ಲಿ ಹೇಳಿದರು, ಈ ಥರ ಜಿಗಣಿ ಹತ್ರ ಎಲ್ಲ ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ, ಮತ್ತು ಮಾನಸಿಕವಾಗಿ ಸ್ವಲ್ಪ ನೊಂದಿದ್ದಾರೆ. ಮತ್ತು ಅವರು ಏನು ಇದು ಮಾಡ್ತಾರೆ ಗೊತ್ತಿಲ್ಲ ಶ್ರೀನಿವಾಸ್, ಬಟ್ ನಾನಂತೂ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾನು ವ್ಯಯಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಬಟ್ ಸಾಕಷ್ಟು ಅವರು ಒಂದು ಸಲ ಮಾತಾಡ್ದಂಗೆ ಫಾರ್ ಮೈಂಡು ಇನ್ನೊಂದು ಸಲ ಇರಲ್ಲ. ಮೇಡಮ್ ಅವ್ರ ಬಗ್ಗೆನೇ ಹೇಳಿದ್ರು, ಸಾಹೇಬ್ರು ಹೇಳ್ತಾ ಇದ್ರು. ಕಾರಣ ಏನಾದರೂ ಹೇಳಿ? ಕಾರಣ ಏನು ಅದೇ ಒಂದು ಸ್ವಲ್ಪ ಏನೋ ಒಂದು ಅವರು ಒಂಥರ ಈಗಿಂತ ಅಂತಲ್ಲ, ಸುಮಾರು ವರ್ಷಗಳಿಂದ ಇದೇ ಥರ ಆಗಿದೆ. ಮತ್ತು ಅವರು ರಾಜ್ಯದವರು ಯಾರೇ ಆಗಿರ್ಬೋದು ಇಲ್ಲಿಲ್ಲ,
ಸಾಹೇಬರಿಗೆ ಸಾಕಷ್ಟು ನಿಕಟಪೂರ್ವಕವಾಗಿ ಸಂಬಂಧಿಕರಾಗಿರ್ಬೋದು ಮತ್ತು ಹತ್ತಿರದ ಸಂಬಂಧಿಕರಾಗಿ ಸಾಕಷ್ಟು ಜನಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ಸ್ವಲ್ಪ ಕೆಳ ಹಂತದಲ್ಲಿದ್ದಾರೆ. ಅವ್ರಿಗೆಲ್ಲ ಆಭಾರಿಯಾಗಿದ್ದರು ಸಾಹೇಬರು. ಮತ್ತು ಪ್ರತಿಯೊಂದು ವಾರಕ್ಕೊಬ್ಬರು ಇಬ್ಬರು ಭೇಟಿ ಮಾಡ್ತಾನೆ ಇದ್ದರು ಸಾಹೇಬ್ರ ಮನೆ. ಅದು ಒಂದು ಸ್ವಲ್ಪ ಇರುಸು ಮುರುಸಾಗ್ತಾ ಇತ್ತು ಯಾರೋ ಆ ಮೇಡಮ್ ಅವ್ರಿಗೆ. ಮತ್ತು ಈ ಥರವನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ, ಈ ಥರವನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಮತ್ತು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ಮತ್ತು ಸಂಬಂಧಿಕರಾಗಿರ್ಬೋದು, ಮನೆಗೆ ಬಂದರೆ ಅವ್ರು ನೋಡೋದೇ ಒಂಥರ ವಿಕೃತಾಕಾರವಾಗಿ ನೋಡ್ತಾಯಿದ್ರು. ಯಾರು ಅವ್ರು ಬರೋಕ್ಕೆ ಇಷ್ಟನೇ ಇಲ್ವನೋ ಅಂತ. ಅದಕ್ಕೆ ಸಾಹೇಬರು ಭಯಭೀತರಾಗ್ತಾಯಿದ್ರು. ಕೇಳಿಸಿಕೊಂಡ್ರಲ್ಲ ಶ್ರೀನಿವಾಸ್ ಗೌಡ ಅವರು ಏನ್ ಹೇಳಿದ್ರು ಅಂತ. ಇದಕ್ಕೆ ಪೂರಕವಾಗಿ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ ನೀಡಿರೋ ದೂರಿನಲ್ಲಿ ತಮ್ಮ ತಾಯಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ರು ಅಂತ ನಮೂದಿಸಿದ್ದಾರೆ. ಮಾನಸಿಕ ಖಿನ್ನತೆಗೆ ಒಳಗಾದವರು ತಾವೇನು ಮಾಡಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಕ್ಷಣದ ಆವೇಶದಲ್ಲಿ ಮಾಡೋ ತಪ್ಪಿನ ಅರಿವಾಗೋ ಹೊತ್ತಿಗೆ ದೊಡ್ಡ ದುರಂತವೇ ಘಟಿಸಿ ಹೋಗಿರುತ್ತೆ. ಇದೇ ರೀತಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ರು. ಪತಿ ವಿರುದ್ಧ ಬೆಳೆಸಿಕೊಂಡಿದ್ದ ಅನುಮಾನದಿಂದಾಗಿ ಪತಿ ಜೊತೆ ಪದೇ ಪದೇ ಜಗಳ ಮಾಡ್ತಿದ್ರು ಅಂತ ಕಾರ್ತಿಕೇಶ್ ದೂರಿನಲ್ಲಿ ಆರೋಪಿಸಿದ್ದಾರೆ. ಓಂ ಪ್ರಕಾಶ್ ಹತ್ಯೆಯಾಗಿರೋ ರೀತಿ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಓಂ ಪ್ರಕಾಶ್ ಆಪ್ತರಲ್ಲಿ ಒಬ್ಬರಾಗಿದ್ದ ಶ್ರೀನಿವಾಸ್ ಗೌಡ ಹೇಳೋದನ್ನ ಕೇಳಿದ್ರೆ ಎಂತವರು ಬೆಚ್ಚಿ ಬೀಳ್ತಾರೆ. ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಯಾದವರೇ ಈ ಕೃತ್ಯವನ್ನ ಎಸಗಿದಂತಿದೆ ಅಂತ ಶ್ರೀನಿವಾಸ್ ಗೌಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತಿಳಿದಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿಸ್ತವಾಗಿ ಕೊಲೆ ಮಾಡಿದ್ದಾರೆ. ಬಟ್ಟು ನನಗೆ ಈ ಕೊಲೆ ಉದ್ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೇ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಆ ರೀತಿ ಒಂದು ಮೈಂಡ್ ಇಟ್ಕೊಂಡು ಮಾಡಿದ್ದಾರೆ. ರೂಢಿಗತ ಅಪರಾಧಿ ಯಾವ ರೀತಿ ಮಾಡ್ತಾರೋ ಆ ರೀತಿ ಇಟ್ಕೊಂಡು ಮಾಡಿದ್ದಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 2 ಕಡೆ ತಿಳಿದಿದ್ದಾರೆ ಮತ್ತು ಇಲ್ಲಿ ಒಂದು ಕಡೆ ಹಾಕಿದ್ದಾರೆ. ಅವ್ರು ಇನ್ನೂ ಉಸಿರಾಡ್ತಾ ಇದ್ರು ಅನಿಸುತ್ತೆ. ಅದು ನಾನು ಶವ ನೋಡಿದ್ರೆ ಇನ್ನೂ ಉಸಿರಾಡ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಯಿತು, ಉಸಿರಾಟ ನಿಂತಿಲ್ಲ ಅನಿಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನಿಸುತ್ತೆ. ಮೊದಲು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಅವರ ಕುತ್ತಿಗೆ ಭಾಗದಲ್ಲಿ ಚೂಪಾದ ಆಯುಧದಿಂದ ಇರಿದಿದ್ದಾರೆ. ಕುತ್ತಿಗೆ ಭಾಗದಲ್ಲಿ 2 ಕಡೆ ಇರಿದಿದ್ದಾರೆ. 2 ಬಾರಿ ಇರಿದರೂ ಅವರ ಉಸಿರು ನಿಂತಿಲ್ಲ ಅನ್ನೋದು ಗೊತ್ತಾದ ಬಳಿಕ ತಲೆಯ ಭಾಗಕ್ಕೆ ಜೋರಾಗಿ ಹೊಡೆದಿದ್ದಾರೆ. ಕುತ್ತಿಗೆ ಮತ್ತು ತಲೆಗೆ ತೀವ್ರ ಪೆಟ್ಟಾದ ಕಾರಣಕ್ಕೆ ಓಂ ಪ್ರಕಾಶ್ಗೆ ರಕ್ತಸ್ರಾವ ಆರಂಭವಾಗಿದೆ. ಯಾವಾಗ ರಕ್ತಸ್ರಾವ ಹೆಚ್ಚಾಯಿತು ಆಗ ಮನೆಯಲ್ಲಿದ್ದ ಹೊದಿಕೆ ಬಳಸಿ ಓಂ ಪ್ರಕಾಶ್ ಮುಖವನ್ನ ಮುಚ್ಚಿ ರಕ್ತಸ್ರಾವ ನಿಲ್ಲಿಸಲು ಪತ್ನಿ ಪಲ್ಲವಿ ಯತ್ನಿಸಿದ್ದಾರೆ. ಬಳಿಕ ಮನೆಯಲ್ಲಿದ್ದ ಖಾರದ ಪುಡಿ, ಅಡುಗೆ ಎಣ್ಣೆ ಸುರಿದು ಸಾಕ್ಷ್ಯನಾಶಕ್ಕೆ ಪಲ್ಲವಿ ಪ್ರಯತ್ನಿಸುತ್ತಿದ್ದಾರೆ ಅಂತ ಉನ್ನತ ಮೂಲಗಳಿಂದ ಗೊತ್ತಾಗಿದೆ. ಓಂ ಪ್ರಕಾಶ್ ಸಂಪೂರ್ಣವಾಗಿ ಉಸಿರು ನಿಲ್ಲಿಸಿದ್ದಾರೆ ಅಂತ ಗೊತ್ತಾದ ಬಳಿಕ ಪಲ್ಲವಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ. ಅಲ್ಲದೆ ಕೆಲವು ಹಿರಿಯ IPS ಅಧಿಕಾರಿಗಳ ಪತ್ನಿಯರಿಗೂ ಪತಿ ಹತ್ಯೆ ಕುರಿತು ಪಲ್ಲವಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಐ ಕಿಲ್ಡ್ ದಿ ಮಾನ್ಸ್ಟರ್ ಅಂತ ಸಂದೇಶ ಕಳಿಸಿ
ತಮ್ಮ ಪತಿ ಓಂ ಪ್ರಕಾಶ್ ಹತ್ಯೆ ಮಾಡಿದ್ದೇನೆ ಅಂತ ಹೇಳಿಕೊಂಡಿದ್ರು. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಹತ್ಯೆಯಾಗಿರೋ ರೀತಿ ಜನರನ್ನ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕಟ್ಟಿಕೊಂಡ ಪತ್ನಿಯೇ ಹಿರಿಯ ಅಧಿಕಾರಿಗೆ ಚಟ್ಟ ಕಟ್ಟಿದ್ದಾಳೆ ಅನ್ನೋದು ಹಲವರಿಗೆ ಅಚ್ಚರಿ ಮೂಡಿಸಿದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಹತ್ಯೆಗೆ ಕಾರಣವೇನು ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಉತ್ತರ ಹುಡುಕುತ್ತಾ ಹೊರಟಾಗ 2 ಕಾರಣಗಳು ಗೊತ್ತಾಗುತ್ತೆ. ನಿಜವಾಗಿಯೂ ಈ 2 ಕಾರಣಗಳಿಂದಲೇ ಓಂ ಪ್ರಕಾಶ್ ಹತ್ಯೆಯಾಯ್ತಾ? ಓಂ ಪ್ರಕಾಶ್ಗೆ ಕೊಲೆ ಬೆದರಿಕೆ ಇತ್ತು ಅಂತ ಪುತ್ರ ಕಾರ್ತಿಕೇಶ್ ಆರೋಪಿಸಿದ್ದಾರೆ. ಹಾಗಿದ್ರೆ ಓಂ ಪ್ರಕಾಶ್ಗೆ ನಿಜವಾದ ಕಾರಣಗಳೇನು ಅಂತ ಹುಡುಕುತ್ತಾ ಹೊರಟ್ರೆ ಅವಳ ಹೆಜ್ಜೆಯ ಗುರುತು ಹೊರಬರ್ತಿದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಅವರನ್ನ ಹತ್ಯೆ ಮಾಡಿರೋ ರೀತಿ ಅತ್ಯಂತ ಭಯಾನಕವಾಗಿದೆ. ಪ್ರೊಫೆಷನಲ್ ಹಂತಕರ ರೀತಿ ಅವರ ಕೊಲೆ ಮಾಡಲಾಗಿದೆ. ಬಳಿಕ ಸಾಕ್ಷ್ಯನಾಶಕ್ಕೆ ಕಾರದ ಪುಡಿ, ಅಡುಗೆಯನ್ನೇ ಬಳಕೆ ಮಾಡಲಾಗಿದೆ. ಅದ್ಯಾವ ಪರಿ ಓಂ ಪ್ರಕಾಶ್ ಕೊಲೆ ಮಾಡಿದ್ದಾರೆ ಅಂದ್ರೆ, ಕೊಲೆ ಮಾಡಿದ ಕೋಣೆಯ ತುಂಬೆಲ್ಲ ರಕ್ತದ ಕಲೆಗಳೇ ಇವೆ. ಕಟ್ಟಿಕೊಂಡ ಗಂಡನಿಗೆ ಚಟ್ಟ ಕಟ್ಟೋಕೆ ಡಿಸೈಡ್ ಮಾಡಿದ್ದ ಪಲ್ಲವಿ ಇರಿದು ಕೊಲ್ಲೋ ಜೊತೆಗೆ ಉಸಿರು ನಿಲ್ಲಿಸೋಕೆ ಬಳಸಿರೋ ತಂತ್ರ ಕಂಡು ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಕೊಲೆಗೆ ಮೂಲ ಕಾರಣವೇನು ಅಂತ ಹುಡುಕುತ್ತಾ ಹೊರಟ್ರೆ ಒಂದು ಹೆಣ್ಣಿನ ಕತೆ ಹೊರಬರುತ್ತದೆ. ಡಿಜಿ ಐಜಿಯಾಗಿದ್ದ ಓಂ ಪ್ರಕಾಶ್ ವಿರುದ್ಧ ಯುವತಿ ಆರೋಪ. ಯುವತಿ ಆರೋಪ ಮಾಡಿದ ಬಳಿಕ ಪಲ್ಲವಿಗೆ ಶುರು ಅನುಮಾನ. ಓಂ ಪ್ರಕಾಶ್ ಕರ್ನಾಟಕದ ಐಜಿ ಡಿಜಿಪಿಯಾಗಿದ್ರು. ಆಗ ಚಿಕ್ಕಮಗಳೂರು ಮೂಲದ ಸಾಧನಾ ಅಲಿಯಾಸ್ ರಾಜೇಶ್ವರಿ ಅನ್ನೋ ಯುವತಿ ಓಂ ಪ್ರಕಾಶ್ ವಿರುದ್ಧ ಆರೋಪಿಸಿದ್ರು. ಅಲ್ಲದೆ ಓಂ ಪ್ರಕಾಶ್ ನಿವಾಸದ ಎದುರು ಆಕೆ ಪ್ರತಿಭಟನೆ ಕೂಡ ಮಾಡಿದ್ರು. ಆಗ ಸಾಧನಾ ವಿರುದ್ಧ ಕನಕಪುರದಲ್ಲಿಯೇ ಜಾತಿ ನಿಂದನೆ ಕೇಸ್ ದಾಖಲಾಯಿತು. ಇದಾದ ಬಳಿಕ ಆಕೆ ಜೈಲು ಪಾಲಾಗಿದ್ರು. ಆಗ ರಾಮನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಸಾಧನಾ ಓಂ ಪ್ರಕಾಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಅಲ್ಲದೆ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ಮತ್ತು ಆತನ ಸ್ನೇಹಿತ ನನಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಸರ್ಕಾರ ಓಂ ಪ್ರಕಾಶ್ ವಿರುದ್ಧ ಯಾವುದೇ ತನಿಖೆ ನಡೆಸಿರಲಿಲ್ಲ. ಓಂ ಪ್ರಕಾಶ್ ಐಜಿ ಡಿಜಿಪಿ ಆಗುವವರೆಗೆ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿರಲಿಲ್ಲ. ಓಂ ಪ್ರಕಾಶ್ ಮತ್ತು ಪತ್ನಿ ಪಲ್ಲವಿ ಅನ್ಯೋನ್ಯವಾಗಿದ್ರು. ಆದ್ರೆ ಯಾವಾಗ ಒಬ್ಬ ಯುವತಿ ಓಂ ಪ್ರಕಾಶ್ ವಿರುದ್ಧ ಆರೋಪ ಮಾಡಿದ್ಲೋ ಅಲ್ಲಿಗೆ ಪಲ್ಲವಿಗೆ ಅನುಮಾನ ಶುರುವಾಯಿತು. ಪತಿಯ ವಿರುದ್ಧ ಸಣ್ಣದಾಗಿ ಶುರುವಾದ ಅನುಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯ್ತಾ ಇತ್ತು. ಯಾರಿಗೇ ಆಗ್ಲಿ ಒಮ್ಮೆ ಅನುಮಾನ ಶುರುವಾದ್ರೆ ಅದು ಕೂಡಲೇ ಮರೆಯಾಗಬೇಕು. ಅದು ಬಿಟ್ಟು ಸದಾ ಅದರ ಕುರಿತು ಆಲೋಚನೆ ಮಾಡುತ್ತಲೇ ಇದ್ರೆ ಅದು ದೊಡ್ಡದಾಗುತ್ತಾ ಹೋಗುತ್ತೆ. ಕೊನೆಗೆ ಅದು ಮಾನಸಿಕ ನೆಮ್ಮದಿಯನ್ನೇ ಕಸಿದುಕೊಂಡು ಬಿಡುತ್ತೆ. ಪಲ್ಲವಿ ವಿಚಾರದಲ್ಲೂ ಸಹ ಇದೇ ರೀತಿ ಕಂಡು ಬರ್ತಿದೆ. ಯಾಕಂದ್ರೆ ಅವರು ಕಳಿಸಿರೋ ವಾಟ್ಸಪ್ ಸಂದೇಶಗಳಲ್ಲಿ ಪತಿಯ ಕುರಿತು ಹಲವು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಓಂ ಪ್ರಕಾಶ್ ಪುತ್ರ ಕಾರ್ತಿಕೇಶ್ ನೀಡಿರೋ ದೂರು ಉತ್ತಮ ಉದಾಹರಣೆಯಾಗಿದೆ. ಇಷ್ಟಕ್ಕೂ ಕಾರ್ತಿಕೇಶ್ ನೀಡಿರೋ ದೂರಿನಲ್ಲೇನಿದೆ ಅನ್ನುವುದನ್ನ ನೋಡೋದಾದ್ರೆ, ನನ್ನ ತಾಯಿ ಕಳೆದೊಂದು ವಾರದಿಂದ ನಮ್ಮ ತಂದೆಗೆ ಕೊಲೆ ಬೆದರಿಕೆ ಹಾಕುತ್ತಿದ್ದ ಕಾರಣದಿಂದಾಗಿ ನನ್ನ ತಂದೆ ತನ್ನ ಸಹೋದರಿ ಸರಿತಾ ಕುಮಾರಿ ಮನೆಯಲ್ಲಿ ವಾಸವಾಗಿದ್ರು. ಕಳೆದ 2 ದಿನಗಳ ಹಿಂದೆ ನನ್ನ ತಂಗಿ ಬಲವಂತದಿಂದ ಮತ್ತು ಪೀಡಿಸಿ
ಮನೆಗೆ ಕರೆದುಕೊಂಡು ಬಂದಿದ್ಲು. 20ನೇ ತಾರೀಕು ಸಂಜೆ 5 ಗಂಟೆಗೆ ಪಕ್ಕದ ಮನೆಯವರು ತಂದೆ ಸಾವಿನ ಕುರಿತು ಮಾಹಿತಿ ನೀಡಿದರು. ಸಂಜೆ ಸುಮಾರು 5:45 ಗಂಟೆಗೆ ಮನೆ ಬಳಿ ಬಂದಾಗ ಮನೆ ಎದುರು ಪೊಲೀಸರು ಸಾರ್ವಜನಿಕರು ಜಮಾಯಿಸಿದ್ರು. ಮನೆ ಒಳಗೆ ಹೋದಾಗ ನನ್ನ ತಂದೆಯ ಮೃತದೇಹ ಇತ್ತು. ಪಕ್ಕದಲ್ಲಿಯೇ ಬಾಟಲ್ ಮತ್ತು ಚಾಕು ಇತ್ತು. ನನ್ನ ತಾಯಿ ಪಲ್ಲವಿಯೇ ನನ್ನ ತಂಗಿ ಕೃತಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ರು. ಅಲ್ಲದೆ ಪ್ರತಿನಿತ್ಯ ನನ್ನ ತಂದೆಯ ಜೊತೆಗೆ ನನ್ನ ತಾಯಿ ಮತ್ತು ತಂಗಿ ಇಬ್ಬರು ಪದೇ ಪದೇ ಜಗಳ ಮಾಡ್ತಿದ್ರು. ಹೀಗಾಗಿ ಇವರಿಬ್ಬರು ಸೇರಿ ನನ್ನ ತಂದೆಯನ್ನ ಕೊಲೆ ಮಾಡಿರುವ ಕುರಿತು ನನಗೆ ಶಂಕೆ ಇದೆ ಅಂತ ದೂರು ನೀಡಿದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಪತಿಯ ಕುರಿತು ಹಲವು ಅನುಮಾನಗಳನ್ನ ಹೊಂದಿದ್ರು. ಓಂ ಪ್ರಕಾಶ್ ತನಗೆ ವಿಷದ ಇಂಜೆಕ್ಷನ್ ನೀಡಿ ಕೊಲ್ಲಬಹುದು ಅಂತ ವಾಟ್ಸಪ್ ಸಂದೇಶ ಕಳಿಸಿದ್ದಾರೆ. ನಾನು ಎಲ್ಲೇ ಹೋದ್ರೂ ಓಂ ಪ್ರಕಾಶ್ ಏಜೆಂಟ್ಗಳು ತನ್ನ ಮೇಲೆ ನಿಗಾ ಇಟ್ಟಿರೋ ಕುರಿತು ಸಹ ಸಂದೇಶ ಇಟ್ಟುಕೊಂಡಿದ್ರು. ಓಂ ಪ್ರಕಾಶ್ PFI ಸದಸ್ಯನಾಗಿದ್ದಾರೆ ಅಂತ ಪಲ್ಲವಿ IPS ಅಧಿಕಾರಿಗಳ ಪತ್ನಿಯರ ಗ್ರೂಪ್ನಲ್ಲಿ ಸಂದೇಶ ಕಳಿಸಿದ್ದಾರೆ. ನನಗೆ ನನ್ನ ಮಗಳಿಗೆ ಓಂ ಪ್ರಕಾಶ್ರಿಂದ ತೊಂದರೆ ಇದೆ. ನಮ್ಮ ಕಷ್ಟವನ್ನ ಯಾರಿಗೆ ಹೇಳ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇದಕ್ಕೂ ಮೊದಲೇ ನಾನು ನನ್ನ ಕಷ್ಟವನ್ನ ಹೇಳಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ನೀವ್ಯಾರು ನಂಬಲ್ಲ ಅನ್ನೋ ಕಾರಣಕ್ಕೆ ನಾನು ಯಾರಿಗೂ ಹೇಳಿಕೊಂಡಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಅವರ ವಾಟ್ಸಪ್ ಚಾಟ್ಗಳನ್ನ ನೋಡ್ತಿದ್ರೆ ನಿಜವಾಗಿಯೂ ಆಕೆ ಮಾನಸಿಕ ಖಿನ್ನತೆಗೆ ಗುರಿಯಾಗಿದ್ರು ಅನ್ನೋದನ್ನ ತೋರಿಸುತ್ತೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಓಂ ಪ್ರಕಾಶ್ ಹತ್ಯೆಗೆ ಯುವತಿ ಜೊತೆಗಿದ್ದ ಅಕ್ರಮ ಸಂಬಂಧದ ಅನುಮಾನ ಒಂದು ಕಾರಣವಾಗಿದೆ. ಆದರೆ ಕುಟುಂಬಸ್ಥರು ಈ ಕೊಲೆಗೆ ಮತ್ತೊಂದು ಕಾರಣವನ್ನ ನೀಡ್ತಾ ಇದ್ದಾರೆ. ಓಂ ಪ್ರಕಾಶ್ IG DGP ಆಗಿದ್ದಾಗ ಯುವತಿ ಮಾಡಿದ್ದ ಅಕ್ರಮ ಸಂಬಂಧದ ಆರೋಪದ ಬಳಿಕ ಪಲ್ಲವಿಗೆ ಗಂಡನ ಕುರಿತು ಅನುಮಾನ ಶುರುವಾಗಿತ್ತು. ಸಣ್ಣಗೆ ಶುರುವಾದ ಈ ಅನುಮಾನ ಕೊನೆಗೆ ಮಾನಸಿಕ ಖಿನ್ನತೆಗೆ ತಿರುಗಿತ್ತು. ಇದರಿಂದ ಅವರ ಕೊಲೆ ಮಾಡಿರಬಹುದು ಅನ್ನೋದು ಒಂದು ಕಾರಣ ಅಂತ ಹೇಳ್ತಿರೋ ಕುಟುಂಬಸ್ಥರು ಮತ್ತೊಂದು ಕಾರಣವನ್ನು ನೀಡಿದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ. DGP ಓಂ ಪ್ರಕಾಶ್ ಹತ್ಯೆಗೆ ಮಾನಸಿಕ ಖಿನ್ನತೆ ಒಂದು ಕಾರಣವಾದರೆ ಅವರಿಗಿದ್ದ ಆಸ್ತಿ ಮತ್ತೊಂದು ಕಾರಣ ಅಂತ ಅವರ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಮೂಲತಃ ಬಿಹಾರದ ಚಂಪಾರಣ್ ಜಿಲ್ಲೆಯವರಾದ ಓಂ ಪ್ರಕಾಶ್ 1981ನೇ ಬ್ಯಾಚ್ IPS ಅಧಿಕಾರಿಯಾಗಿದ್ರು. ಕರ್ನಾಟಕದಲ್ಲಿ ವೃತ್ತಿ ಜೀವನ ಆರಂಭಿಸಿದ ಬಳಿಕ ತಮಗೆ ಬರ್ತಿದ್ದ ಆದಾಯವನ್ನ ಪೋಲು ಮಾಡದೆ ರಾಜ್ಯದ ಹಲವೆಡೆ ಆಸ್ತಿಯನ್ನ ಖರೀದಿಸಿದ್ರು. ಈ ಆಸ್ತಿ ಯಾರ ಹೆಸರಿಗೆ ವರ್ಗಾಯಿಸಬೇಕು ಅನ್ನೋ ಕುರಿತು ಪತಿ ಜೊತೆ ಪಲ್ಲವಿ ಪದೇ ಪದೇ ಜಗಳ ಮಾಡ್ತಿದ್ರು ಅಂತ ಗೊತ್ತಾಗ್ತಿದೆ. ಓಂ ಪ್ರಕಾಶ್ ಸಂಪಾದಿಸಿದ್ದ ಆಸ್ತಿಯಿಂದಲೇ ಜೀವಕ್ಕೆ ಕುತ್ತು ಬಂತ. ಸಹೋದರಿ ಹೆಸರಿಗೆ ಆಸ್ತಿ ವರ್ಗಾಯಿಸಿದ್ದಕ್ಕೆ ನಡೆಯಿತಾ ಕೊಲೆ. ಓಂ ಪ್ರಕಾಶ್ DG IGP ಆಗೋ ಮೊದಲು ರಾಜ್ಯದ ಹಲವೆಡೆ ಕಾರ್ಯವನ್ನ ನಿರ್ವಹಿಸಿದ್ರು. ಪರಪ್ಪನಹಳ್ಳಿ ವಿಭಾಗದಲ್ಲಿ SSP ಆಗಿ ಕಾರ್ಯವನ್ನ ಆರಂಭಿಸಿದ ಓಂ ಪ್ರಕಾಶ್ ಬಳಿಕ ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು SP ಆಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಬಳಿಕ DIG, ADGP, DGP ಆಗಿ ಸೇವೆ ಸಲ್ಲಿಸಿದ್ದ ಓಂ ಪ್ರಕಾಶ್ 2015ರಲ್ಲಿ DG IGP ಆಗಿದ್ರು. ಈ ವೇಳೆ ತಮ್ಮ ಆದಾಯದಿಂದ ಹಲವೆಡೆ ಆಸ್ತಿಗಳನ್ನ ಖರೀದಿಸಿದ್ರು. ಓಂ ಪ್ರಕಾಶ್ ತಮ್ಮ ಪುತ್ರ, ಸಹೋದರಿ ಸೇರಿ ಸಂಬಂಧಿಕರು ಮತ್ತು ಸ್ನೇಹಿತರ ಹೆಸರಲ್ಲಿ ಸಾಕಷ್ಟು ಆಸ್ತಿ ಹೊಂದಿದ್ರು. ಈ ವಿಚಾರಕ್ಕೆ ಪತಿ ಪತ್ನಿ ನಡುವೆ ಆಗಾಗ ಗಲಾಟೆ ನಡೀತಾ ಇತ್ತು. ಆಸ್ತಿಯಲ್ಲಿ ತನಗೂ ಪಾಲು ನೀಡುವಂತೆ ಪಲ್ಲವಿ ಒತ್ತಾಯಿಸುತ್ತಿದ್ರು. ಹೀಗಾಗಿ ಇದೇ ವಿಚಾರಕ್ಕೆ ಕೊಲೆ ನಡೀತಾ ಅನ್ನೋ ಅನುಮಾನ ಈಗ ಶುರುವಾಗಿದೆ.
ದಾಂಡೇಲಿ ಬಳಿ ಓಂ ಪ್ರಕಾಶ್ ಆಸ್ತಿಯನ್ನ ಹೊಂದಿದ್ರು. ಈ ಆಸ್ತಿಯನ್ನ ತನ್ನ ಸಹೋದರರಿಗೆ ಬರೆದುಕೊಟ್ಟಿದ್ರು. ಇದು ಪಲ್ಲವಿ ಸಿಟ್ಟಿಗೇಳಲು ಕಾರಣವಾಗಿತ್ತು. ಇದರಿಂದ ಪ್ರತಿದಿನ ಪಲ್ಲವಿ ಪತಿ ಜೊತೆ ಜಗಳ ಮಾಡ್ತಿದ್ರಂತೆ. ಆದ್ರೆ ಯಾವುದೇ ಕಾರಣಕ್ಕೂ ತನ್ನ ಸಹೋದರಿಯರ ವಿಚಾರಕ್ಕೆ ಬರಬೇಡ ಅಂತ ಓಂ ಪ್ರಕಾಶ್ ವಾರ್ನಿಂಗ್ ಕೊಟ್ಟಿದ್ರಂತೆ. ಭಾನುವಾರ ಸಹ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ. ಜಗಳ ತಾರಕಕ್ಕೇರಿ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಜೊಯ್ಡಾದ ಬಳಿಯ ಸೂಪ ಆಣೆಕಟ್ಟಿನ ಕೆಳಗೆ ಕಾಳಿ ನದಿಯ ಬಳಿ ಓಂ ಪ್ರಕಾಶ್ 17 ಎಕರೆ ಜಮೀನು ಹೊಂದಿದ್ರು. ಮೂರನೇ ವ್ಯಕ್ತಿಯ ಹೆಸರಲ್ಲಿ ಆಸ್ತಿ ಹೊಂದಿದ್ದ ಓಂ ಪ್ರಕಾಶ್ 3ನೇ ವ್ಯಕ್ತಿಯಿಂದ ಸಹೋದರಿಯರಿಗೆ ಜಾಮೀನು ವರ್ಗಾಯಿಸಲು ಮಾತುಕತೆ. 2007ರಲ್ಲಿ ಪುತ್ರ ಕಾರ್ತಿಕೇಶ್ಗೆ ಜಮೀನಿನ ಕೆಲ ಭಾಗ ದಾನವಾಗಿ ನೀಡಿದ್ರು. ಉಳಿದ ಜಮೀನನ್ನ ಸಹೋದರಿಯರಿಗೆ ನೀಡಿದ್ರು. ಇದಕ್ಕೆ ಪಲ್ಲವಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಎಲ್ಲವನ್ನ ಪುತ್ರನಿಗೆ ನೀಡಿದ್ರೆ ನನಗೆ ಮತ್ತು ನನ್ನ ಮಗಳಿಗೆ ಏನು ಕೊಡ್ತೀರಿ ಅಂತ ಪ್ರಶ್ನಿಸಿದ್ರಂತೆ. ಇದರಿಂದಾಗಿ ಮನೆಯಲ್ಲಿ ಮನಃಶಾಂತಿಯೇ ಇಲ್ಲದಂತಾಗಿತ್ತು ಅಂತ ಗೊತ್ತಾಗಿದೆ. ಇನ್ನು ಓಂ ಪ್ರಕಾಶ್ ಅಂತ್ಯಕ್ರಿಯೆ ಬಳಿಕ ಅವರ ಪುತ್ರ ಕಾರ್ತಿಕೇಶ್ ಮಾತನಾಡಿದ್ರು. ಪೊಲೀಸರ ತನಿಖೆಯಲ್ಲಿ ಅಸಲಿ ವಿಚಾರ ಬಯಲಿಗೆ ಬರುತ್ತೆ. ಪೊಲೀಸರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿದ್ರು. ಪೊಲೀಸರು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನನಗೆ ಪೂರ್ಣವಾಗಿ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಅವರು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಏನು ಹಿಂಗೆ ಅಂತ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟ. ಒಟ್ನಲ್ಲಿ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕಾರ್ಯನಿರ್ವಹಿಸಿದ್ದ ಓಂ ಪ್ರಕಾಶ್ ಪತ್ನಿಯಿಂದಲೇ ಹತ್ಯೆಯಾಗಿದ್ದಾರೆ. ಮಾನಸಿಕ ಖಿನ್ನತೆಯಿಂದ ಈ ಹತ್ಯೆ ನಡೀತಾ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿದ್ರ. ಪತ್ನಿ ಪಲ್ಲವಿಗೆ ಮಗಳು ಕೃತಿ ಸಾಥ್ ನೀಡಿದ್ರ. ಓಂ ಪ್ರಕಾಶ್ ಹತ್ಯೆಗೆ ಅಸಲಿ ಕಾರಣವೇನು ಅನ್ನೋದನ್ನ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.